ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ಆ್ಯಂಡ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಹೆಲ್ತಿಯಾದಂತಹ ಹೋಮ್ ಮೇಡ್ ಬೂಸ್ಟ್ ಅಥವಾ ಬೋರ್ಮಿಟನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ತಾಯಿದ್ದೀನಿ. ಹೊರಗಡೆ ನಾವು ತರೋವಂಥ ಬೂಸ್ಟಲ್ಲಿ ಯಾವುದೇ ವಿಟಮಿನ್ಸ್ ಇರೋಲ್ಲ, ಶುಗರ್ ಇರುತ್ತೆ, ಕಲರ್ ಇರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಸೊ ಈ ರೀತಿ ಮಕ್ಕಳಿಗೆ ಹೆಲ್ತಿಯಾಗಿ ನೀವು ಮನೆಯಲ್ಲೇ ಮಾಡಿಕೊಡಿ. ಮಕ್ಕಳಿಗೆ ಬೇಕಾದಂಥ ಎಲ್ಲ ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇದರಲ್ಲೇ ಸಿಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಎಲ್ಲ ಐಟಮ್ನು ಬಿಸಿ ಮಾಡ್ಕೋತಾ ಹೋಗ್ತೀನಿ. ಹಾಗೆಯೇ ಯಾವ್ಯಾವ ಇಂಗ್ರೀಡಿಯೆಂಟಲ್ಲಿ ಏನೇನು ವಿಟಮಿನ್ಸ್ ಇದೆ ಅಂತ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗ್ತೀನಿ. ಬಾದಾಮಿಯಲ್ಲಿ ವಿಟಮಿನ್ ಇ ತುಂಬ ಹೇರಳವಾಗಿದೆ ಮತ್ತು ಮೆಗ್ನೀಷಿಯಮ್ ಕೂಡ ಸಮೃದ್ಧವಾಗಿದೆ. ಹೃದಯಕ್ಕೆ ಸಹಾಯಕಾರಿ ಅಂತಲೇ ಹೇಳ್ಬೋದು. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ಗೂ ಕೂಡ ಅಷ್ಟೇ. ನೆಕ್ಸ್ಟ್ ಬಂದು ಗೋಡಂಬಿ. ಇದು ನಮ್ಮ ಬೋನ್ಸನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಮತ್ತು ತೂಕ ನಿಯಂತ್ರಣಕ್ಕೆ ಸಹಾಯಕಾರಿ. ಮೆಟಬಾಲಿಸಮ್ನ ಚೆನ್ನಾಗಿಡುತ್ತೆ ಮತ್ತು ಗುಡ್ ಹಾರ್ಟ್, ಹೆಲ್ತಿ ಹಾರ್ಟನ್ನು ನೀಡುತ್ತೆ ನಮಗೆ. ಹೇರ್ ಗ್ರೋತ್ಗೆ, ಲೋ ಬ್ಲಡ್ ಶುಗರ್ಗೆ, ಫ್ರೀ ರ್ಯಾಡಿಕಲ್ಸಿಗೆ ಮತ್ತು ನಿದ್ದೆ ಬರದೇ ಇರೋರಿಗೆ ಒಳ್ಳೆ ನಿದ್ದೆಯನ್ನು ಕೊಡುತ್ತೆ. ಹಲ್ಲು ಮತ್ತು ಒಸಡಿನ ಆರೋಗ್ಯಕ್ಕೆ ಸಹಾಯಕಾರಿ. ಐ ವಿಟಮಿನ್ಸ್ ಇದೆ, ನರಗಳ ಆರೋಗ್ಯಕ್ಕೆ ಸಹಾಯಕಾರಿ. ಪ್ರತಿದಿನ ನಾವು ಗೋಡಂಬಿಯನ್ನು ಬಳಸೋದ್ರಿಂದ ಪ್ರಿವೆಂಟಿವ್ ಆಗಿ ನಾವು ಕ್ಯಾನ್ಸರನ್ನು ತಡೆಗಟ್ಬೋದು. ನೆಕ್ಸ್ಟ್ ಬಂದು ವಾಲ್ನಟ್ ಬಂದು ಹೆಲ್ತಿ ಬ್ಲಡ್ ಫಾರ್ಮೇಷನ್ನ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಬಿ ಇದೆ. ಕಿಡ್ನಿ ಮತ್ತು ಲಂಗ್ಸ್ ಏನಿದೆ ಸ್ಟ್ರಾಂಗ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್, ಮೆಟಬಾಲಿಸಮ್ನ ಚೆನ್ನಾಗಿಡುತ್ತೆ. ಬ್ರೈನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಮೈನ್ ಅಂದರೆ ಬ್ರೈನ್ ಹೆಲ್ತ್ಗೆ. ಫೈಟ್ ಟು ಫ್ರೀ ರಾಡಿಕಲ್ಸ್ ಇದು. ರಿಚ್ ಇನ್ ವಿಟಮಿನ್ ಇ. ನೆಕ್ಸ್ಟ್ ಬಂದು ಮಖಾನ ಬಂದು ಹೆಲ್ತಿ ಪ್ರೋಟೀನು. ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು. ಜೊತೆಗೆ ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಡುತ್ತೆ. ಕಿಡ್ನಿ ಹೆಲ್ತ್ಗೆ ಮತ್ತು ಹಾರ್ಟ್ ಹೆಲ್ತಿಗೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಚಿಯಾ ಸೀಡ್ಸ್ನ ನಿಮಗೆಲ್ಲ ಗೊತ್ತೇ ಇದೆ. ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಸಾಕಷ್ಟು ಆರೋಗ್ಯ ಸುಧಾರಣೆ ಮಾಡ್ಕೋಬೋದು. ಎನರ್ಜಿ, ಸ್ಟಾಮಿನಾನ ಕೊಡುತ್ತೆ, ಸ್ಟ್ರೆಂತ್ ಮಾಡುತ್ತೆ. ಇದು ನಮ್ಮನ್ನು ಇಮ್ಯುನಿಟಿ ಸ್ಟ್ರಾಂಗ್ ಮಾಡುತ್ತೆ. ವೆಯ್ಟ್ ಲಾಸಿಗೆ ಸಹಾಯ ಮಾಡುತ್ತೆ. ಹೆಲ್ತಿ ಸ್ಕಿನ್ ಮತ್ತು ಹೇರನ್ನು ಕೊಡುತ್ತೆ. ನೇಲ್ ಗ್ರೋತಿಗೆ ವೆರಿ ಇಂಪಾರ್ಟೆಂಟ್. ವಿಟಮಿನ್ ಸಿ ಇರುತ್ತೆ. ಇದು ಕಿತ್ತಳೆಯಲ್ಲಿರುವಂಥ 7 ಪಟ್ಟು ಜಾಸ್ತಿ ವಿಟಮಿನ್ಸ್ ಇರುತ್ತೆ. ಜೊತೆಗೆ ಒಮೆಗಾ 3 ಇರುತ್ತೆ. ಬ್ರೈನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬಂದು ಸನ್ಫ್ಲವರ್ ಸೀಡ್ಸ್ ಬಂದು ವಿಟಮಿನ್ ಇ ತುಂಬ ಜಾಸ್ತಿ ಇದೆ ಇದರಲ್ಲಿ ಮತ್ತು ಗುಡ್ ಆಯಿಲ್ ಕಂಟೆಂಟ್ ಇದೆ. ಪಂಪ್ಕಿನ್ ಸೀಡ್ಸು ಹಾರ್ಟ್ನ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ. ಲಿವರ್ ಹೆಲ್ತ್ನ ಚೆನ್ನಾಗಿಟ್ಕೊಳ್ಳುತ್ತೆ. ಇದು ಜಿಂಕ್ ಸಪೋರ್ಟನ್ನು ಹೊಂದಿದೆ ಮತ್ತು ನಮ್ಮ ಬೋನ್ಸನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಸಹಾಯಕಾರಿ ಈ ಪಂಪ್ಕಿನ್ ಸೀಡ್ಸು. ನೋಡಿದ್ರಲ್ಲ ಎಷ್ಟೆಲ್ಲ ವೈಟಮಿನ್ಸ್ ಇದೆ, ಮಿನರಲ್ಸ್ ಇದೆ ಅಲ್ವಾ. ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಸಾಕಷ್ಟು ವಿಟಮಿನ್ಸು, ಮಿನರಲ್ಸ್ ಇದೆ. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಜಸ್ಟ್ 1 ಸ್ಪೂನಷ್ಟು ನಾವು ಹಾಲಲ್ಲಿ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಎಷ್ಟೆಲ್ಲ ವಿಟಮಿನ್ಸ್ ಸಿಗುತ್ತೆ ಅಲ್ವಾ. ಇದನ್ನೆಲ್ಲ ನಾನು ಬಿಸಿ ಮಾಡ್ಕೊಂಡು ಲೈಟಾಗಿ ಪೌಡರ್ ಮಾಡ್ಕೊತಿದ್ದೀನಿ. ಈ ಪೌಡರ್ನ ಸ್ವಲ್ಪ ಜರಡಿ ಮಾಡ್ಕೊತಾ ಇದ್ದೀನಿ. ದಪ್ಪ ಬಂದಿದ್ದನ್ನು ಮತ್ತೆ ಇನ್ನೊಂದು ರೌಂಡು ನಾನು ಬೆಲ್ಲದ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವೀಟ್ಗೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸಪ್ಪೆ ಇದ್ದರೆ ಮಕ್ಕಳು ಕುಡಿಯೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ 1 ಬೌಲಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಥರ ಬರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹೊಡ್ಕೊಂಡು ರೆಡಿ ಮಾಡ್ಕೋಬೇಕು. ಹಾಗೆಯೇ ಅರ್ಧ ಬೌಲಷ್ಟು ಹಾಲು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು 1 ಬೌಲಷ್ಟು ಕೋಕೋ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಬೂಸ್ಟ್ಗೆಲ್ಲ ಇದೇ ಪೌಡರ್ನ ಜಾಸ್ತಿ ಹಾಕ್ತಾರೆ. ಸೊ ನಾನಿಲ್ಲಿ 1 ಬೌಲಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಫ್ಲೇವರ್ ಕೂಡ ಕೊಡುತ್ತೆ ಮತ್ತು ಲೋ ಫ್ಯಾಟ್ ಇರೋದ್ರಿಂದ ಏನೂ ಇಶ್ಯೂಸ್ ಇರೋದಿಲ್ಲ. ಸ್ವಲ್ಪ ಕಲರ್ ಇದ್ದರೆ ಮಕ್ಕಳು ಚೆನ್ನಾಗಿ ಕುಡಿತಾರಲ್ವ, ಚಾಕ್ಲೇಟ್ ಫ್ಲೇವರು ಆ ಥರ ಏನಾದರೂ ಸಿಕ್ಕರೆ. ಸೊ ಹಾಗಾಗಿ ನಾನು ಕೋಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇದೇ ರೀತಿ ಮನೆಯಲ್ಲಿ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸಿಂದ
ಒಂದು ಪೌಡರ್ನ ಮಾಡಿಕೊಡಿ. ಖುಷಿಯಾಗಿ ಕುಡಿತಾರೆ ಮಕ್ಕಳು, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮು ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಹಾಲು ಅಥವಾ ಯಾವುದೇ ಒಂದು ಮಾಲ್ಟು ಏನು ಕುಡಿಯೋದಕ್ಕೆ ಅವ್ರಿಗೆ ಟೈಮ್ ಸಿಗಲ್ಲ. ಸೊ ಸಂಜೆ ಬಂದಾಗ ಒಂದು ಸ್ಪೂನ್ ಹಾಕಿ ಕೊಟ್ಟರೆ ಸಾಕು, 1 ಗ್ಲಾಸ್ ಹಾಲಿಗೆ ಸಾಕಷ್ಟು ವಿಟಮಿನ್ ಸಿಗುತ್ತೆ, ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಪಿಸ್ತಾ ಮತ್ತು ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ ಸೇರಿಸ್ಕೋಬೋದು. ವಾಲ್ನಟ್ ನನ್ನ ಹತ್ರ ತುಂಬ ಕಡಿಮೆ ಇತ್ತು, ವಾಲ್ನಟ್ನ ಜಾಸ್ತಿ ಹಾಕ್ಕೊಳ್ಳಿ. ಮಕ್ಕಳ ಬ್ರೈನ್ ಇಂಪ್ರೂವ್ಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೋಡಿ, ಒಂದು ಹೆಲ್ತಿಯಾದಂಥ ಬೋರ್ಮಿಟಾ ಅಥವಾ ಬೂಸ್ಟ್ ರೆಡಿಯಾಗಿದೆ. ಇವಾಗ ಕಾಯಿಸಿರೋಂಥ ಬಿಸಿ ಹಾಲಿಗೆ ಈ ಪೌಡರ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಕಮೆಂಟಲ್ಲಿ ಹೇಗಿತ್ತು ಈ ವಿಡಿಯೋ ಅಂತ ಮರೀದೆ ತಿಳಿಸಿ. ನೀವು ಕೂಡ ಮಕ್ಕಳಿಗೆ ಅಥವಾ ದೊಡ್ಡವರಿಗಾಗಲಿ ಈ ರೀತಿ ಮಾಡಿಕೊಡಿ. ಕಾಫಿ ಟೀ ಬದಲು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವು ತಿನ್ನೋ ಊಟ ತಿಂಡಿಯಲ್ಲಿ ಅಂಥ ಸ್ಟ್ರೆಂತ್ ಇರೋದಿಲ್ಲ ಇವಾಗ. ಸೊ ನಾವು ಸಾಧ್ಯ ಆದಷ್ಟು ಒಳ್ಳೆ ಫುಡ್ಡನ್ನು ತಿನ್ನಬೇಕು, ವಿಟಮಿನ್ ಇರೋವಂಥ ಫುಡ್ಡನ್ನು ಯೂಸ್ ಮಾಡಬೇಕು. ನೋಡಿ, ಹೆಲ್ತಿಯಾದ ಬೂಸ್ಟ್, ಬೋರ್ಮಿಟಾ ಏನಾದರೂ ಕರ್ಕೋಬೋದು, ಇದನ್ನು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.